ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸದಲ್ಲಿದ್ರು. ಇಲ್ಲಿ ನೋಡಿದ್ರೆ ರಾಜ್ಯದಲ್ಲಿ ಅಸಮಾಧಾನಿತ ಶಾಸಕರು ಒಬ್ರಾದ್ಮೇಲೆ ಒಬ್ರು ದಿನ ಬೆಳಗಾದ್ರೆ ಸ್ವಪಕ್ಷದ ವಿರುದ್ಧವೇ ತಮ್ಮದೇ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ದೆಹಲಿಯಿಂದ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಶಾಸಕರ ಮನವೊಲಿಕೆ ಪ್ರಕ್ರಿಯೆಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಅತೃಪ್ತರನ್ನ ಒಬ್ಬೊಬ್ಬರಾಗಿ ಕರೆಸಿ 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ BR ಪಾಟೀಲ್, ರಾಜು ಕಾಗೆ ಜೊತೆಯಲ್ಲಿ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಖರ್ಗೆ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಅಂದ್ರೆ ಯಾರೆಲ್ಲ ಅಸಮಾಧಾನಿತ ಶಾಸಕರು ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಅವ್ರಿಗೆ ನೀವು ಸೂಚನೆಯನ್ನ ಕೊಡಿ. ಬೆಂಗಳೂರಿಗೆ ಹೋಗ್ತಾ ಇದ್ದಂಗೆ ಅವ್ರು ರಾಜೀನಾಮೆ ಕೊಟ್ಟರು ಪರವಾಗಿಲ್ಲ, ಸೊ ಈ ರೀತಿಯನ್ನ ಹೇಳಿದ್ರು. ರಾಜೀನಾಮೆ ಕೊಟ್ರೆ ಏನು ಆಕಾಶ ಬಿದ್ದು ಹೋಗೋದಿಲ್ಲ ಅಂತ ಹೇಳಿದ್ರಲ್ಲ, ಸೊ ಆ ವಾರ್ನಿಂಗ್ ನ ಮೆಸೇಜ್ ಅನ್ನು ಕೂಡ ಮುಟ್ಸೋ ಪ್ರಯತ್ನವನ್ನ ಈ ಮನವೊಲಿಕೆ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಅವರು ಶಾಸಕರಿಗೆ ಮಾಡ್ತಾ ಇದ್ದಾರೆ. ಖರ್ಗೆ ಎಚ್ಚರಿಕೆ ಬಗ್ಗೆಯೂ ಶಾಸಕರಿಗೆ ಮನವರಿಕೆ ಮಾಡ್ತಾ ನಿಮ್ ಸಮಸ್ಯೆ ಏನಿದೆ ಹೇಳಿ, ಅದನ್ನ ನಾನು ಬಗೆಹರಿಸ್ಕೊಡ್ತೀನಿ ಅಂತಾನು ಸಿಎಂ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಯಾರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಬಾರ್ದು, ಬಹಿರಂಗವಾಗಿ ಹೇಳಿಕೆ ಕೊಟ್ರೆ ಅಂತವ್ರ ವಿರುದ್ಧ ಮುಲಾಜಿಲ್ದೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಸೊ ಇದನ್ನ ಖರ್ಗೆ ಅವರೇ ಹೇಳಿ ಕಳಿಸಿದ್ದಾರೆ ಅಂತಾನು ಕೂಡ ಅಸಮಾಧಾನಿತ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಅವರು 1-to-1 ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಅಸಮಾಧಾನಿತ ಶಾಸಕರು ಒಬ್ಬರಾದ್ಮೇಲೆ ಒಬ್ರು ದನಿಗೂಡಿಸ್ತಾ ಇದ್ರಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾರಾ? ಇನ್ನು 2 ದಿನದಲ್ಲಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಅಂತ ಹೇಳಿ ಏನು ಬೆದರಿಕೆಯನ್ನ ಹಾಕ್ತಾ ಇದ್ರು, ಆ ಬೆದರಿಕೆ ಮುಂದುವರಿಯುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮಧು, ಒಂದ್ ಕಡೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಾಗ ಇಲ್ಲಿ ಅಸಮಾಧಾನಿತ ಶಾಸಕರು ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ತಾ ಇದ್ರು. ಈಗ ನಮ್ಮ ಸಮಸ್ಯೆ ಏನಿದೆ ಅದನ್ನ ಹೇಳ್ಕೊಳ್ಳೋಕೆ ನಮ್ಮ ಪಕ್ಷದ ಮುಖಂಡರ ಕೈಗೆ ಸಿಗ್ಬೇಕಲ್ಲ, ಅದು ಆಗ್ತಿಲ್ಲ ಅಂತ ಹೇಳಿ ಲಾಸ್ಟ್ ಆಪ್ಷನ್ ನಮ್ಗಿದ್ದು ಬಹಿರಂಗವಾಗಿ ಮಾತನಾಡೋದು. ಅದನ್ನ ನಾವು ಮಾಡಿದೀವಿ ಅಂತ ಹೇಳ್ತಿದ್ರು. ರಾಜೀನಾಮೆಗೆ ಬಗ್ಗಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟಿದ್ರು. ಈಗ ಮಲ್ಲಿಕಾರ್ಜುನ ಅವರ ಖರ್ಗೆ ವಾರ್ನಿಂಗ್ ಇಂದಾಗಿ ಈ ಅಸಮಾಧಾನಿತ ಶಾಸಕರು ಸುಮ್ಮನಾಗ್ತಾರಾ? ಶರ್ಮಿತಾ, ಕಳೆದ 2 ವರ್ಷದಿಂದಲೂ ಕೂಡ BR ಪಾಟೀಲ್ ಅವ್ರದ್ದು ಇದೇ ಒಂದು ರಾಗ. ಒಂದ್ಸಲ ಪತ್ರ ಬರೀತಾರೆ, ಒಂದ್ಸಲ ಅವ್ರನ್ನ ಸಲಹೆಗಾರನ ಮಾಡಿದ್ಮೇಲೆ ಅದಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ, ಮತ್ತೊಂದು ಈ ರೀತಿ ಕಂಟಿನ್ಯೂಷನ್ ಇದ್ದೇ ಇದೆ ಅವರ ಒಂದು ಬಂಡಾಯ ಸ್ವರೂಪದ ಅಸಮಾಧಾನಗಳಿಗೆ. ಹೀಗಂತ ಒಬ್ಬ ಹಿರಿಯ ಶಾಸಕರೇ ಮಾಡಿದಾಗ ಸಂಪುಟದೊಳಗಡೆ ಹೋಗಬೇಕು ಅನ್ನೋ ನಿರೀಕ್ಷೆಯಲ್ಲಿರೋಂಥವ್ರು, ಲೆಕ್ಕಾಚಾರದಲ್ಲಿರೋಂಥವ್ರು ಆ ಕಾರಣಕ್ಕೆ ಮಾತಾಡ್ತಾರೆ ಅಥವಾ ಇನ್ಯಾವ ಕಾರಣಕ್ಕೆ ಮಾತಾಡ್ತಾರೆ. ಮತ್ತೊಂದು ಸಲ ಈಗ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಎಲ್ಲ ಚರ್ಚೆಗಳು ರೆಕ್ಕೆ ಪುಕ್ಕ ಬಂದಿರುವಂಥ ಸಂದರ್ಭದಲ್ಲೇ ಈ ಒಂದು ಹೇಳಿಕೆಗಳು ಬಂದಿರುವಂಥದ್ದು ಪದೇ ಪದೇ ಹೈಕಮಾಂಡ್ಗೂ ಕೂಡ ಮುಜುಗರ ಆಗುತ್ತೆ. ಮತ್ತು ಖರ್ಗೆ ಅವರು ಇಲ್ಲಿ ಬರೀ ರೆಫರಿ ಅಷ್ಟೇ ಅಲ್ಲ, ಅವರು ಪ್ಲೇಯರ್ ಕೂಡ ಹೌದು. ಇಲ್ಲಿನ ಟೀಮ್ನ ಪ್ರತಿಯೊಬ್ಬ ಮೆಂಬರ್ ಬಗ್ಗೆನೂ ಕೂಡ ಹಿಸ್ಟಾರಿಕಲಿ ಎಲ್ಲವೂ ಗೊತ್ತಿದೆ. ಸೊ 1989 ಆದಮೇಲೆ ಇಲ್ಲಿ ಆಲ್ಮೋಸ್ಟ್ ಇಂಥದ್ದೊಂದು ತಂಬಿಂಗ್ ಮೆಜಾರಿಟಿ ಬಂದಿರುವಂಥದ್ದು. ಸೊ ಈ ಮೆಜಾರಿಟಿಯ ನಂತರವೂ ಕೂಡ ಇಷ್ಟೆಲ್ಲ ಯಾವುದೋ ಆಪರೇಷನ್ ಆಗಿಬಿಡುತ್ತೆ, ಇಮಿಡಿಯೇಟಾಗಿ ಏನೋ ಆಗುತ್ತೆ, ಸರ್ಕಾರವೇ ಬಿದ್ದೋಗ್ಬೋದು, ಯಾವ ಆತಂಕಗಳು ಕೂಡ ಇಮಿಡಿಯೇಟ್ ನಿಯರ್ ಫ್ಯೂಚರಲ್ಲಿ ಯಾವುದೂ ಇಲ್ಲ. ಅಷ್ಟಿದ್ರೂ ಕೂಡ ಈ ಶಾಸಕರುಗಳು ಇಂಥ ಬ್ಲಾಕ್ ಮೇಲಿಂಗ್ಗೆ ಹಿಡಿತಾರೆ ಅಂತಂದಾಗ ಖರ್ಗೆ ಅವರು ಈ ನೆಲದ ರಾಜಕಾರಣವನ್ನು ಗೊತ್ತಿರುವಂಥವ್ರು, ಪಕ್ಷದ ರಾಜಕಾರಣವನ್ನು ಗೊತ್ತಿರುವಂಥವ್ರು ಎಲ್ಲ ಗೊತ್ತಾದ ಮೇಲೆ ಸಹಜವಾಗಿ ಒಂದು ಕಮಾಂಡಿಂಗ್ ಮೆಸೇಜನ್ನು ಕೊಡಲೇಬೇಕಾಗುತ್ತೆ. ಆ ಮೆಸೇಜನ್ನು ಇವಾಗ ಕೊಟ್ಟಿರುವಂಥದ್ದು. ಸೊ ಪದೇ ಪದೇ ಇದು ಒಂದು ಕಿಡಿ ನಾಳೆ ಕಾಡ್ಗಿ ಚಾಗಬಾರ್ದು. ಸೊ ಪಕ್ಷದೊಳಗಡೆ ಇಷ್ಟೊಂದು ಕಂಫರ್ಟಬಲ್ ಮೆಜಾರಿಟಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಪ್ರತಿಪಕ್ಷಗಳಲ್ಲಿ ನಾಯಕತ್ವದ ಗೊಂದಲಗಳು, ಒದ್ದಾಟಗಳು ಎಲ್ಲದರ ಹೊರತಾಗಿಯೂ ಕೂಡ ನೀವು ಒಂದು ವ್ಯವಸ್ಥಿತವಾಗಿ ಕೋರ್ಡಿನೇಷನಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ, ಈಗ ತೆಲಂಗಾಣದಲ್ಲಾದರೆ ಓಕೆ, ನೇರವಾಗಿ ಹೈಕಮಾಂಡ್ ಅಖಾಡಕ್ಕೆ ಹಿಡಿದು ಏನೋ ಒಂದು ಈ ಥರ ಒಂದು 2-3 ಇನ್ಸ್ಟ್ಯಾನ್ಸ್ ಆದಂಥ ಸಂದರ್ಭದಲ್ಲೇ ಹಿಡಿದು ಏನಾದರೂ ಒಂದು ತಲೆ ಮೇಲೆ ಮಟಕ್ಬೋದಾಗಿತ್ತು. ಬೇರೆ ಇಲ್ಲಿ ಹಾಗಲ್ಲ. DK ಶಿವಕುಮಾರ್ ಅವರಿಗೆ ಅವ್ರದ್ದೇ ಆದಂಥ ಅನುಭವ ಮತ್ತು ವರ್ಚಸ್ಸು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜನಪ್ರಿಯತೆ ಮತ್ತು ಪಕ್ಷದ ವರ್ಚಸ್ಸಿನ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೇರೆ ತೂಕ ಇದೆ. ಇವರಿಬ್ಬರನ್ನೂ ಮೀರಿ ಏಕಾಏಕಿ ತಾವು ಎಲ್ಲದಕ್ಕೂ ಕೈ ಆಡಿಸೋದು ಸರಿಯಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಆದಷ್ಟು ನಾಯಕತ್ವಗಳೇ ಸರಿ ಮಾಡ್ತವೆ, ಇವರಿಬ್ಬರೇ ಸರಿ ಕೋರ್ಡಿನೇಟ್ ಮಾಡ್ಕೊತಾರೆ MLAಗಳನ್ನ ಅನ್ನೋ ಥರ ಇತ್ತು. ಆದರೆ ಪದೇ ಪದೇ ಗ್ಯಾರಂಟಿ ಅನ್ನುವಂಥದ್ದು ಪಕ್ಷದ ಅಜೆಂಡಾ, ನಾಯಕರ ಅಜೆಂಡಾ, ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಅವರ ಒಂದು ನಾಯಕತ್ವ, ಸಂಘಟನೆ, ಅವರ ಒಂದು ಜನಪ್ರಿಯತೆ ಮೇಲೆ ಲೆಕ್ಕಾಚಾರ ಹಾಕುವಂಥ ಅಜೆಂಡಾ ನಾಯಕರುಗಳಿಗಿರ್ತವೆ. ಬೇರೆ ಶಾಸಕರುಗಳಿಗೆ ಅವ್ರದ್ದೇ ಆದಂಥ ಅಜೆಂಡಾಗಳಿರ್ತವೆ. ಆ ಅಜೆಂಡಾದಲ್ಲಿ ಅನುದಾನ ಅನ್ನುವಂಥದ್ದು ಪ್ರಥಮ ಆದ್ಯತೆಯಲ್ಲಿ ನಿಲ್ಲುತ್ತೆ. ಸೊ ಈ ಕಾರಣಕ್ಕೆ ಅವರು ಬರೀ ಅನುದಾನ ಅಷ್ಟೇ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಬೇರೆ ಬೇರೆ ಲೆಕ್ಕಾಚಾರಗಳಿದ್ದಾರೆ. ಒಂದು ಕಡೆ ನೆನ್ನೆನೂ ಕೂಡ ಸುಮಾರು ಪಕ್ಷದ ಪರವಾಗಿರುವಂಥವ್ರು ಅಥವಾ DK ಶಿವಕುಮಾರ್ ಪರವಾಗಿರುವಂಥವ್ರು ಅಥವಾ ಸಿದ್ದರಾಮಯ್ಯ ಪರವಾಗಿರುವಂಥವ್ರು ಶಾಸಕರುಗಳು, ಹಿರಿಯ ಸಚಿವರುಗಳು ಯಾವುದೇ ಅನುದಾನದ ಕೊರತೆ ಎಲ್ಲ ಆರಾಮಾಗಿ ಸಿಗ್ತಾ ಇದೆ, ಗ್ಯಾರಂಟಿ ಹೊರತಾಗಿ ಸ್ವಲ್ಪ ತಡ ಆಗಿರ್ಬೋದು, ಆದರೆ ಬರ್ತಾ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮಾತು ಕೂಡ ಆಡಿದ್ರು. ಸೊ ಇವ್ರು ಯಾಕೆ ಮಾತನಾಡ್ತಾ ಇದ್ದಾರೆ ಅಥವಾ ಇವ್ರ ಉದ್ದೇಶಗಳು ಬೇರೆ ಇದೆಯಾ? ಪದೇ ಪದೇ ಕಿರಿಕಿರಿ ಮಾಡುವಂಥ, ಮುಜುಗರ ಮಾಡುವಂಥ ಪ್ರಯತ್ನಗಳು ಮಾಡಿದ್ರೆ ಯಾಕೆ ತಡ್ಕೋಬೇಕು ಅನ್ನೋ ಕಾರಣಕ್ಕೆ ಅಕಸ್ಮಾತ್ ರಾಜೀನಾಮೆ ಕೊಡುವಂಥ ಬ್ಲ್ಯಾಕ್ ಮೇಲಿಂಗ್ ಕಂಟಿನ್ಯೂ ಮಾಡಿದ್ರೆ ತಗೊಂಬಿಡಿ, 135 ಇದಾವೆ, ಜೊತೆಗೆ ಪಕ್ಷೇತರರು ಕೂಡ ಸಪೋರ್ಟ್ ಇದೆ, ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಸ್ಟರ್ನ್ ಮೆಸೇಜನ್ನು ಕೊಟ್ಟಿದ್ದಾರೆ. ಆ ಮೂಲಕನಾದರೂ ನಿಮ್ಮ ಒಂದು ಅಸಮಾಧಾನಗಳು, ಆಕ್ಷೇಪಗಳನ್ನು ಏನಿದ್ರು ನಿಮ್ಮ ಆದ್ಯತೆಯ ವಿಚಾರದಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಮುಂದೆ, KPCC ಅಧ್ಯಕ್ಷರ ಮುಂದೆ, ಸರ್ಕಾರದ ಭಾಗವಾಗಿ ಮಿನಿಸ್ಟರ್ಗಳನ್ನು ಭೇಟಿಯಾಗುವ ಮೂಲಕ
ಆ ಒಂದು ವಿಚಾರದಲ್ಲಿ ಕೋಆರ್ಡಿನೇಟ್ ಮಾಡಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದೆ. ಆದರೆ ಇವರ ಒಂದು ಅಸಮಾಧಾನ ಏನಿದೆಯಲ್ಲ, CM ಸಿಗಲ್ಲ, DCM ಸಿಗಲ್ಲ. ಸೊ ಅದಕ್ಕೂ ಕೂಡ ಇವರು ನೆನೆ 1-on-1 ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಶಾಸಕಾಂಗ ಪಕ್ಷದ ಸಭೆ ಕರಿತೀನಿ, ಅಲ್ಲಿ ನಿಮ್ಮ ಎಲ್ಲ ಡಿಮ್ಯಾಂಡ್ಸನ್ನು ಪ್ಲೇಸ್ ಮಾಡಿ ಅಥವಾ ಏನೇ ಸಮಸ್ಯೆಗಳಿದ್ರು ನಾನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ. ಜೊತೆಗೆ BR ಪಾಟೀಲ್ ಜೊತೆ ನೆನ್ನೆ DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಸೊ ಪ್ರಯತ್ನಗಳನ್ನು ಚಾಲೂ ಮಾಡಿದ್ದಾರೆ, ಜೊತೆಗೆ ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಪೆಸಿಫೈ ಮಾಡುವಂಥದ್ದು, ಮತ್ತೊಂದು ಕಡೆ ಸ್ಟರ್ನ್ ಮೆಸೇಜ್ ವಾರ್ನಿಂಗ್ ಕೊಡುವಂಥದ್ದು, ಎರಡನ್ನೂ ಕೂಡ ಮಾಡಿರುವಂಥದ್ದು ಹೈಕಮಾಂಡ್ ಮೂಲಕ ಕಾಣಿಸ್ತಾ ಇದೆ. ಇದೆಲ್ಲದರ ಒಂದು ಪ್ರಕ್ರಿಯೆಯಲ್ಲಿ ಮಿಸ್ಸಿಂಗ್ ಲಿಂಕ್ ಅಂತ ಕಾಣಿಸ್ತಾ ಇರುವಂಥದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ. ಒಬ್ಬ ಉಸ್ತುವಾರಿಯಾಗಿ ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನ ಸಹಜವಾಗಿ ಶಾಸಕರುಗಳಲ್ಲೂ ಕೂಡ ಇದೆ. ಯಾಕಂದರೆ ಮುಂಚಿತವಾಗಿ ಎಲೆಕ್ಷನ್ ಟೈಮಲ್ಲಿ ಯಾವೆಲ್ಲ ರೀತಿ ಅಗ್ರೆಸಿವ್ ಆಗಿ ಬಂದು ಇಲ್ಲೇ ಉಳ್ಕೊಂಡು ಮಾಡ್ತಾ ಇದ್ರು. ಲೋಕಸಭೆ ಚುನಾವಣೆ ಆದಮೇಲೆ ಹರಿಯಾಣದಲ್ಲಿ ಸ್ಟೇ ಆಗಿಬಿಟ್ಟಿದ್ದಾರೆ, ಮತ್ತು ಈ ಕಡೆ ಬರ್ತಾನೆ ಇಲ್ಲ. ಸೊ ಇಲ್ಲಿ ಕೋರ್ಡಿನೇಷನ್ ಇಲ್ಲ ಮಿನಿಸ್ಟರ್ಸ್ ಮತ್ತು MLA ನಡುವೆ, ಮಿನಿಸ್ಟರ್ಸ್ ಮತ್ತು ಸರ್ಕಾರದ ನಡುವೆ. ಆ ಕಾರಣಕ್ಕೆ ಸ್ವಲ್ಪ ಬರಬೇಕು ಅನ್ನೋ ಒಂದು ಆಸಕ್ತಿ ಅಥವಾ ಒಂದು ಆಗ್ರಹ ಏನಿದೆ, ಆ ಆಗ್ರಹಕ್ಕೆ ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ಸೊ ಟೋಟಲಿ ಆಡ್ಕೊಳ್ಳೋರ ಮುಂದೆ ಜಾರ್ ಬೀಳಬೇಡಿ, ಮತ್ತೆ ಪದೇ ಪದೇ ರೀತಿ ಮುಜುಗರವನ್ನು ಮಾಡಬೇಡಿ ಅನ್ನೋ ಒಂದು ಮೆಸೇಜನ್ನು ಕೊಟ್ಟು, ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನೀವೆಲ್ಲರನ್ನ ಪದೇ ಪದೇ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿ, ಇಲ್ಲಾಂದ್ರೆ ನಿಮ್ಮ ವರ್ಚಸ್ಸು, ಪಕ್ಷದ ವರ್ಚಸ್ಸು ಎಲ್ಲವೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಶರ್ಮಿತಾ. ಓಕೆ ಪಟೇಲ್, ಈಗ ಅಸಮಾಧಾನದ ಮಧ್ಯದಲ್ಲಿ ಮನವೊಲಿಕೆ ಪ್ರಕ್ರಿಯೆ ಆರಂಭ ಆಗಿದೆ, ಹೌದು. ಬಟ್ ಈಗ ಯಾರು ಯಾವ ಥರ ಅಸಮಾಧಾನವನ್ನ ಯಾವ ವೇದಿಕೆ ಮೇಲೆ ವ್ಯಕ್ತಪಡಿಸಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ರಾಜು ಕಾಗೆ BJPಗೆ ಹೋದ್ರೆ ಹೋಗ್ಲಿ ಬಿಡ್ರಿ ಅಂತ ಖರ್ಗೆ ಅವ್ರು ಹೇಳಿದಾರಂತೆ. ಇನ್ನು BR ಪಾಟೀಲ್ ಬಹುಶಃ ರಾಜಕಾರಣದಲ್ಲಿ ಕೊನೆ ಆಟ ಇರ್ಬೋದು, ಹಾಗಾಗಿ ಅವರನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುವಂತ ಅಗತ್ಯ ಇಲ್ಲ ಅನ್ಸುತ್ತೆ. ಅಂದ್ರೆ ಈ ರಾಜಕಾರಣದ ಆಟದಲ್ಲಿ ಸೊ ಇಲ್ಲಿ ಪ್ರಾಮುಖ್ಯತೆ ಬಗ್ಗೆ ಮಾತಾಡೋದಾದ್ರೆ, ಅಕಸ್ಮಾತ್ ಒಬ್ಬ ಹಿರಿಯ ನಾಯಕ, ಪ್ರಾಮುಖ್ಯತೆ ಇರುವಂತ ನಾಯಕ ಈ ತರ ಅಸಮಾಧಾನ ತಮ್ಮ ಪಕ್ಷದ ವಿರುದ್ಧ ತೋರ್ಪಡಿಸಿದ್ರೆ, ನಿಮಗೀಗಾಗಲೇ ಸರ್ಕಾರಕ್ಕೆ ಸರಳ ಬಹುಮತವನ್ನು ಮೀರಿ ಸುಮಾರು 113ಕ್ಕೂ ಹೆಚ್ಚಿರ್ತಕ್ಕಂಥ, ಈಗಾಗಲೇ 139 ಶಾಸಕರಿದ್ದಾರೆ. 139 ಶಾಸಕರು ಅಂದರೆ ನಿಮಗೆ ಹತ್ತತ್ರ 26 ಜನ ಶಾಸಕರು ಜಾಸ್ತಿ ಇರ್ತಕ್ಕಂಥದ್ದು. ನಿಮಗೆ ಸರ್ವೇ ಸಾಮಾನ್ಯ ಇದೊಂಥರ ಕಾಂಗ್ರೆಸ್ ಪಕ್ಷ ಅಂತ ಅದೊಂಥರ ತುಂಬಿದ ಹಡಗು. ಹಾಗಾಗಿ ಈ ಥರ ಅಸಮಾಧಾನಗಳು ಎಲ್ಲವೂ ಕಾಮನ್. ಯಾವುದೇ ಮೊದಲೆಲ್ಲ ಸರ್ಕಾರಗಳು ನಡೆಸೋದು ಸುಲಭ ಇತ್ತು. ಆಫ್ಟರ್ SM ಕೃಷ್ಣ, ಆಮೇಲೆ ಸಿದ್ದರಾಮಯ್ಯ ನಂತರದ ಸರ್ಕಾರಗಳಿದೆಯಲ್ಲ, ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಸದಸ್ಯನು ಕೂಡ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದ್ದಾನೆ. ಇವತ್ತು ಸೋಷಿಯಲ್ ಮೀಡಿಯಾಗಳು ತುಂಬ ಫಾರ್ವರ್ಡ್ ಇರೋದ್ರಿಂದ ಒಬ್ಬ ಮುಖ್ಯಮಂತ್ರಿ ವಿರುದ್ಧ, ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ವಿರುದ್ಧ ಏನಿಲ್ಲ, ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಡಿಯೋ ಮಾಡಿ ನೇರವಾಗಿ ಸವಾಲು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಡಿಜಿಟಲ್ ಯುಗದಲ್ಲಿ ರಾಜಕಾರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಎಸ್, ಈಗ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡಿದ್ರೆ, ಒಬ್ಬ ಹಿಂಸೆ ಕೊಟ್ಟರೆ ಎಷ್ಟು ತಡ್ಕೋಬೋದು? ಎಲ್ಲರಿಗೂ ಒಂದು ಮಿತಿ ಅಂತ ಇರುತ್ತೆ. ಈಗ ಅವರಿಗೆ ಸರಳ ಬಹುಮತ ಮೀರಿ ಇರ್ತಕ್ಕಂಥದ್ದು. ಮತ್ತು BR ಪಾಟೀಲು ಅವ್ರದ್ದು ರಾಜಕೀಯದಲ್ಲಿ ಇದು ಕೊನೆಯ ದಿನಗಳು, ಅಂದರೆ ಮುಗಿದ ಅಧ್ಯಾಯ. ಬಹುಶಃ ಅವರಿಗೆ ಕೊನೆಯ ದಿನಗಳಲ್ಲಿ ಅಟ್ಲೀಸ್ಟ್ ಒಂದು ಸರಿ ಮಂತ್ರಿ ಆಗಬೇಕೆಂಬ ಆಸೆ ಆಕಾಂಕ್ಷೆ ಇರ್ತಕ್ಕಂಥದ್ದು. ಈಗ ಕಲಬುರಗಿ ಇನ್ಚಾರ್ಜು ಪ್ರಿಯಾಂಕ್ ಖರ್ಗೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಒಬ್ಬ ಇನ್ಚಾರ್ಜಿನ ಸಂದರ್ಭದಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು ಯಾವುದೇ ಕ್ಷೇತ್ರದ ತಹಸೀಲ್ದಾರಿಂದ ಹಿಡಿದು, ಸಬ್ ರಿಜಿಸ್ಟ್ರಾರಿಂದ ಹಿಡಿದು, ಪೊಲೀಸ್ ಇನ್ಸ್ಪೆಕ್ಟರಿಂದ ಹಿಡಿದು ಫಾರೆಸ್ಟ್ ಆಫೀಸರ್ಗೆ ಅವ್ರು ನೇರವಾಗಿ ಮಾತನಾಡ್ತಾರೆ. ಯಾಕಂದ್ರೆ ಅವ್ರು ಇಡೀ ಜಿಲ್ಲೆಗೆ ಇನ್ಚಾರ್ಜ್ ಇರ್ತಾರೆ. ಹಾಗಂತ ಆಯಾ ತಾಲೂಕುಗಳಲ್ಲಿ ಶಾಸಕರಿದ್ದಾರೆ ಅಂತೇಳಿ ಡಿಸ್ಟಿಕ್ ಇನ್ಚಾರ್ಜ್ ಮಾತಾಡಬಾರ್ದು, ಶಾಸಕರು ಬಿಟ್ಟರೆ ಬೇರೆ ಯಾರು ಮಾತನಾಡಬಾರ್ದು ಅಂತ ಅದು ತಪ್ಪಾಗುತ್ತೆ. ಯಾಕಂದರೆ ಜಿಲ್ಲಾ ಇನ್ಚಾರ್ಜ್ ಮಂತ್ರಿಗೆ ಅವ್ರದ್ದೇ ಆದ ಪವರ್ ಇರ್ತಕ್ಕಂಥ ಸಮಸ್ಯೆ ಅಂತೇಳಿ ಅಲ್ಲಿ ಈಗೋ ಪ್ರಾಬ್ಲಮ್. ಪ್ರಿಯಾಂಕ್ ಖರ್ಗೆ ಅಂತವರು ಚಿಕ್ಕ ಏಜ್ನವರು, 2 ಬಾರಿ ಮಂತ್ರಿ ಆದರು. ಅವರು ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಇವತ್ತು ನಮ್ಮ ಮೇಲ್ಗಡೆ ಇದ್ದಾರೆ ಅನ್ನೋದು ಅದೊಂದು ಅಸಹಿಷ್ಣುತೆಯೂ ಕೂಡ ಇರ್ತಕ್ಕಂಥದ್ದು. ಮತ್ತು ನಿಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಈ ಕ್ಯಾಸ್ಟಿಸಮ್ ಇರ್ತಕ್ಕಂಥ, ಒಬ್ಬ ದಲಿತ ಸಮುದಾಯದ ಹುಡುಗ ಈ ಮಟ್ಟಕ್ಕೆ ಬೆಳೆದು, ಇಷ್ಟು ಎತ್ತರಕ್ಕೆ ಬೆಳೆದು ನಮ್ಮನ್ನೆಲ್ಲ ಲೀಡ್ ಮಾಡೋಕ್ಕೆ ಬರ್ತಾನೆ ಅನ್ನೋದು ಒಂದು ಅಸಹಿಷ್ಣುತೆ ಕೂಡ, ಇಂಟಾಲರೆನ್ಸ್ ಕೂಡ ಇರ್ತಕ್ಕಂಥ. ಸಮಾಜದಲ್ಲಿ ಸಾಮಾನ್ಯವಾಗಿ ಜಾತಿ ವ್ಯವಸ್ಥೆ ಇದ್ದೇ ಇರ್ತಕ್ಕಂಥದ್ದು. ಯಾರು ಕೂಡ ಸಣ್ಣ ಸಣ್ಣ ಸಮುದಾಯದವ್ರದ್ದು ಮೇಲ್ಗಡೆ ದೊಡ್ಡ ಎತ್ತರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಮೇಲ್ವರ್ಗದವರು ಸಹಿಸಲ್ಲ. ಯಾಕಂದರೆ ಅದೊಂದು ಇಂಟಾಲರೆನ್ಸ್, ಅದು ಸಮಾಜದಲ್ಲಿ ಬಂದಿರತಕ್ಕಂಥದ್ದು. ಯಾರು ಅದರಲ್ಲಿ ಒಂದಷ್ಟು ಜನ ಲಿಬರಲ್ ಆಗಿ ಮೋರ್ ದೆನ್ ಒಂದು ಸ್ವಲ್ಪ ಎಜುಕೇಟೆಡ್ ಇದ್ದರು, ಒಂದು ವ್ಯವಸ್ಥೆ ಎಲ್ಲ ಅರ್ಥ ಮಾಡ್ಕೊಂಡು ಒಂದಷ್ಟು ಜನ ಮೇಲ್ವರ್ಗದವರು ಇದ್ದಾರೆ. ಇನ್ನು ಸಣ್ಣ ಪುಟ್ಟವರು ಅದೇ ಚಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಈಗ ಈ ಹಿಂದೆ ಕೂಡ ನೇರವಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇವರು ಗಂಭೀರವಾಗಿ ಆರೋಪವನ್ನು ಮಾಡಿದಂಥವ್ರು. ಮತ್ತು ಯಾವತ್ತಿದ್ರು ಇಂಡೈರೆಕ್ಟ್ಲಿ ಥ್ರೆಟ್ ಇದ್ದಂಗೆ. ಎಲೆಕ್ಷನ್ ಮುಗೀತು, ಈ ರೀತಿ ಥ್ರೆಟ್ ಹಾಕೋದ್ರಿಂದ ಅವ್ರಿಗೆ ಏನಂತೇಳಿ ಎಲ್ಲ ಒಂದು ಕಡೆ ಮಂತ್ರಿ ಭಾಗ್ಯ ಸಿಗ್ಬೋದು ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಪೋಸ್ಟ್ ಸಿಗ್ಬೋದು. ಮತ್ತು ಅವ್ರು ಕೊಟ್ಟ ಲೆಟರ್ಗಳೆಲ್ಲ ಕೆಲಸ ಆಗ್ತವೆ, ಯಾವ್ದು ಮಿನಿಸ್ಟ್ರು ಕೊಟ್ಟರು ಕೆಲಸ ಮಾಡ್ತಾರೆ, ಚೀಫ್ ಮಿನಿಸ್ಟ್ರು ಮಾಡ್ತಾರೆ, DCM ಮಾಡ್ತಾರೆ ಅನ್ನೋದೊಂದು ಭ್ರಮೆಗಳಿರ್ತವೆ. ಒಂದು ಹಂತದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದ ನಂತರ ಒಂದು ಪಕ್ಷ ಎಷ್ಟು ಸಹಿಸ್ಕೋಬೋದು? ನಿಮಗೆ ಅನಿವಾರ್ಯ ಅವರಿಲ್ಲ ಅಂದರೆ ಸರ್ಕಾರ ನಡೆಸೋಕ್ಕಾಗಲ್ಲ. ಅವರೇನೋ ಬಿಟ್ಟು ಹೋದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿದ್ರೆ ಒಂದು ಕಡೆ ಭಯ ಭಕ್ತಿ ಅವ್ರೇನು ಹೇಳಿದ್ರು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಪರಿಸ್ಥಿತಿಯಿಂದ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದಂತಾಗಿತ್ತು. ಹಾಗಾಗಿ ಪಾಪ ಯಡಿಯೂರಪ್ಪನವರಿಗೆ ಜನಾರ್ದನ್ ರೆಡ್ಡಿ ಅಂತ ಹೇಳಿದ್ರು, ಅವರ ಅತ್ಯಾಪ್ತ ಶಿಷ್ಯ ಅಂತ ಕರೆಸ್ಕೊಳ್ತಕ್ಕಂಥ ರೇಣುಕಾಚಾರ್ಯ ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಆದರೆ ಅವತ್ತಿನ ಸ್ಥಿತಿ ಇದೆಯಲ್ಲ,
ಯಡಿಯೂರಪ್ಪನವ್ರು ಮೆಚ್ಚಬೇಕು. ಅವತ್ತಿನ ಅಷ್ಟು ಜನರ ಮ್ಯಾನೇಜ್ ಮಾಡಿ ಕೊನೆಗೆ ಯಾವ ಮಟ್ಟಕ್ಕೆ ಮಾಡಿದ್ರಂತೆ, ಶೋಭಾ ಕರಂದ್ಲಾಜೆ ರಾಜೀನಾಮೆಯನ್ನು ಪಡೆದುಕೊಂಡ್ಬಿಟ್ರು. ಶೋಭಾ ಕರಂದ್ಲಾಜೆ ರಾಜೀನಾಮೆ ಪಡೆದಿದ್ದಕ್ಕೆ ಯಡಿಯೂರಪ್ಪನವ್ರು ದುಃಖ ಪಡುವಂಥ ಸ್ಥಿತಿ ಕೂಡ ನಿರ್ಮಾಣವನ್ನು ಮಾಡಿದರು. ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಹೈಕಮಾಂಡು ಈಗ ಮೊದಲ ಥರ ಎಲ್ಲ ಸ್ಟ್ರಾಂಗ್ ಇರ್ತಕ್ಕಂಥದ್ದು, ಮತ್ತು ಚೀಫ್ ಮಿನಿಸ್ಟ್ರು ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸ್ಟ್ರಾಂಗ್ ಇರ್ತಕ್ಕಂಥದ್ದು, ಮತ್ತು ರಾಜು ಕಾಗೆ ವಿಷಯನ ಪ್ರಸ್ತಾಪ ಮಾಡಿದ್ರು. ರಾಜು ಕಾಗೆ ಬಿ ಜೆ ಪಿಯಲ್ಲಿದ್ದರು. ಅವರು ಬೇಸಿಕಲಿ ಬಿ ಜೆ ಪಿ 3 ಬಾರಿ ಅವರು ಬಿ ಜೆ ಪಿಯಿಂದ ಶಾಸಕರಾಗಿದ್ದರು. ಶ್ರೀಮಂತ ಪಾಟೀಲ್ ಆಪರೇಷನ್ ಕಮಲಕ್ಕೊಳಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದರು. ಆಗ ಅವರಿಗೆ ಅಲ್ಲಿ ನೆಲೆ ಇಲ್ಲ ಅಂತ ಗೊತ್ತಾಯಿತು. ಅಲ್ಲಿ ನಾನು ಸರ್ವೇ ಆಗಲ್ಲ ಅಂತ ಗೊತ್ತಾಯಿತು. ಆಗ ಅನಿವಾರ್ಯವಾಗಿ ಅವರೇ ಕಾಡಿಬೇಡಿ ಡಿ ಕೆ ಶಿವಕುಮಾರು ಮತ್ತು ಸ್ಥಳೀಯ ನಾಯಕರು ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಬೇರೆ ಬೇರೆ ಇಂಡೈರೆಕ್ಟ್ಲಿ ಲಾಬಿಯನ್ನು ಮಾಡಿ ಅವರು ಕಾಂಗ್ರೆಸ್ ಪಾರ್ಟಿಗೆ ಬಂದರು ಮತ್ತು ಗೆದ್ದರು. ಮತ್ತು ಅವರಿಗೆ ವಾಯುವ್ಯ ಕ್ಷೇತ್ರದ್ದು KSRTC ವಾಯುವ್ಯ KSRTC ಅವ್ರಿಗೆ ಅಧ್ಯಕ್ಷ ಚೇರ್ಮನ್ ಮಾಡಿದ್ದಾರೆ. ಗೂಟದ ಕಾರು ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ವಾಯುವ್ಯ ಸಾರಿಗೆ ನಿಗಮದ ಅಧ್ಯಕ್ಷರನ್ನು ಮಾಡಿದ್ದೀವಿ, ಗೂಟದ ಕಾರನ್ನು ಕೊಟ್ಟಿದ್ದೀವಿ. ಸಣ್ಣ ಪುಟ್ಟ ವಿಷಯಕ್ಕೆ ಇಶ್ಯೂ ಮಾಡ್ತಾರೆ ಅನ್ನೋದು ಸರ್ಕಾರಕ್ಕೂ ಬೇಜಾರು. ರಾಜೀನಾಮೆ ಕೊಡ್ತೀನಿ ಅಂತ 2 ದಿವಸ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಬಹುಶಃ ರಾಜೀನಾಮೆ ಕೊಟ್ಟರು ಅವರಿಗೆ ಲಾಸು. ಮತ್ತು ಖರ್ಗೆ ಅವ್ರಿಗೆ ಗೊತ್ತಿದೆ, ಈಗ ಒಂದು CM ಮತ್ತು DCM ಕರೆದು ಮಾತನಾಡಿಸಿ ಸಮಾಧಾನ ಮಾಡಿ ಅವರ ಸಣ್ಣ ಪುಟ್ಟ ಸಮಸ್ಯೆಗಳ ಬಗೆಹರಿಸಿ, ಅವರು ದೊಡ್ಡ ಸಮಸ್ಯೆಗಳು ತಂದು ಇದಾಗಲೇಬೇಕಂದ್ರೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಕೂಡ ತೀರಾ ಮುಂದುವರೆದ್ರೆ ಒಂದು ನೋಟಿಸು ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಇನ್ನು ಯಾವುದು ಆಗಲಿ ಅಂದರೆ ಕರೆದವ್ರು ರಾಜೀನಾಮೆ ಕೊಡ್ತೀವಿ, ಬಂದಾಗ ಮುಲಾಜಿಲ್ದಾಗ ಆಯಿತು ರಾಜೀನಾಮೆ ಕೊಡಪ್ಪ ಅಂತ ರಾಜೀನಾಮೆ ತಗೊಳ್ಳಿ. ಇದು ಪದೇ ಇದು ಎಲ್ಲ 2 ಶಾಸಕರಾಯಿತು, 3 ಆಯಿತು, 4 ಆಯಿತು, 5 ಆಯಿತು, 6 ಜನ ಆಯಿತು, ಪದೇ ಮಾತಾಡ್ತಾರೆ. ಉಳಿದರೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಅನ್ನೋದು ಅವರ ಲೆಕ್ಕಾಚಾರ. ಅದು ಕರೆಕ್ಟ್. ಒಬ್ಬ ರಾಷ್ಟ್ರೀಯ ಪಕ್ಷವಾಗಿ ಮೊದಲು ಹೇಳ್ದಂಗೆ ಅವರು ರೆಫ್ರಿನ ಕೂಡ ಹೌದು, ಕರ್ನಾಟಕ ವಿಚಾರದಲ್ಲಿ ಅವ್ರು ಪ್ಲೇಯರ್ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ನೀವು ಮೊದಲ ಬಾರಿ ಗೆದ್ದಂಥವರು ಶಿವಗಂಗಾ ಅಂತವ್ರು ಇವತ್ತು ಲೂಸ್ ಟಾಕಿಂಗ್ ಮಾತಾಡ್ತಾರೆ. ಓಪನ್ ಆಗಿ ಚೀಫ್ ಮಿನಿಸ್ಟರ್ ವಿರುದ್ಧ, ಸರ್ಕಾರದ ವಿರುದ್ಧ, ಎಲ್ಲದ್ರ ಬಗ್ಗೆನೂ ಮಾತ್ರ ಶುರು ಮಾಡ್ತಾರೆ. ರವಿ ಗಣಗ ಅಂತವರು ಫಸ್ಟ್ ಟೈಮ್ MLA, ಬಹುಶಃ ಯಾರೋ ಒಂದು ಇವರೆಲ್ಲರೂ ಕೂಡ ಫಸ್ಟ್ ಟೈಮ್ MLAಗಳು ಕೂಡ ಇವತ್ತು 4-5 ಬಾರಿ ಗೆದ್ದಿರ್ತಕ್ಕಂಥವ್ರು, ಭಾರಿ ಅನುಭವ ಇರತಕ್ಕ ಇವತ್ತು ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಒಂದು 2-3 ಜನ ಕ್ರಮ ಆದರೆ ಉಳಿದರೆಲ್ಲ ಸೈಲೆಂಟ್ ಆಗ್ತಾರೆ ಅನ್ನೋದು ಇವರ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಒಂದು ರಾಷ್ಟ್ರೀಯ ಪಕ್ಷವಾಗಿ ಅನಿವಾರ್ಯ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಖರ್ಗೆ ಅವರು ಮುಲಾಜ್ದಂಗೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಆಗಲಿಲ್ಲ ಅಂತ ಹೇಳಿದರೆ ರಾಜೀನಾಮೆ ಕೊಟ್ಟರೆ ತಗೊಳ್ಳಿ ಅನ್ನೋ ಮುಖಾಂತರ ಅವ್ರಿಗೂ ಒಂದು ಮೆಸೇಜ್ ಪಾಸು. ಇವತ್ತು ಬಹುಶಃ ಅವೆಲ್ಲ ಸೀಕ್ರೆಟ್ ಒಳಗಡೆ ನಡಿ ನೋಡಪ್ಪ, ಹೈಕಮಾಂಡ್ ಬೇಸರ ಆಗಿದೆ, ಪದೇ ಹಿಂಗೆ ಮಾಡ್ತಾರೆ, ರಾಜೀನಾಮೆ ತಗೋ ಅಂತಾರೆ ಅಂದ ತಕ್ಷಣ ಅಲ್ಲಿಗೆ ಅವ್ರಿಗೆ ಮೀಟ್ ಡ್ರಾಪ್ ಆಗಿರುತ್ತೆ. ಮತ್ತು ಇವರು ಚುನಾವಣೆಗೆ ಖರ್ಚು ಮಾಡ್ಕೊಂಡಿರ್ತಾರೆ, ಮತ್ತು ಕಾಂಟ್ರಾಕ್ಟರ್ಗಳು, ಲಾಬಿಗಳು ಇವೆಲ್ಲವೂ ಕೂಡ ಇರ್ತವೆ. ವಾಸ್ತವತೆ ಹೌದು, ಕ್ಷೇತ್ರದಲ್ಲಿ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಕೆಲಸ ಆಗ್ತಿಲ್ಲ, ಜನ ಪ್ರಶ್ನೆ ಕೇಳ್ತಿದ್ದಾರೆ, ಈ ನಾಯಕರು ನಮ್ಮನ್ನು ಭೇಟಿ ಮಾಡೋಕೆ ಅವಕಾಶ ಕೊಡ್ತಾ ಇಲ್ಲ. ಅದನ್ನ ನಾವು ಈ ವೇದಿಕೆ ಮುಖಾಂತರ, ಮೀಡಿಯಾ ಮುಖಾಂತರ ಅಥವಾ ವೇದಿಕೆ ಮೇಲೆ ಹೇಳ್ತಾ ಇದ್ದೀವಿ. ನಿಮಗೆ BR ಪಾಟೀಲ್ ಅಂತವ್ರು ಅವರು ಗಾಂಧಿವಾದಿ. ಇವತ್ತು ಕೂಡ ಅವರು ಗಾಂಧಿ ಟೋಪಿ ಇವತ್ತು ಧರಿಸಲ್ಲ. ಯಾರು ಗಾಂಧಿ ಟೋಪಿ ತರಿಸ್ತಾರೆ ಅವರು ಜನತಾ ಪರಿವಾರದಿಂದ ಬಂದಂಥವ್ರು. ರಾಮಕೃಷ್ಣ ಹೆಗಡೆ ಅಂತಾರಲ್ಲ, ಅವ್ರಿಗೆ ಒಂಟು ಸಿದ್ದರಾಮಯ್ಯ ಕೂಡ ಒಳ್ಳೆ ಸ್ನೇಹಿತರಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ಬಗ್ಗೆ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಬಹುಶಃ ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂದರೆ, ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಮೇಲಿನ ಕೋಪ, ಇನ್ನೊಂದು ಕಡೆ ನಾನು ಹೇಳಿದ ಕೆಲಸ ಆಗ್ತಿಲ್ಲ ಅನ್ನೋದು, ಇನ್ನೊಂದು ಕಡೆ ಸಿಟ್ಟು, ಮತ್ತು ಹಲವಾರು ಮಂತ್ರಿಗಳ ಸಮಸ್ಯೆನಿದೆ. ಮಂತ್ರಿಗಳೇನು ಮಾಡಿದರೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಆಫೀಸರ್ಸ್ಗಳಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಒಂದು ಮನೆ ಅಂದರೆ 10,000 20,000 ಫಿಕ್ಸ್ ಮಾಡಿಬಿಡಿ. ಅದು ಸತ್ಯ ಅಲ್ಲ, ಯಾರು ಹೇಳ್ಬೋದು ನಾನು ಸತ್ಯ ಹರಿಶ್ಚಂದ್ರ ಅಂತೇಳಿ. ವಾಸ್ತವ ಇರ್ತಕ್ಕಂಥ ಪ್ರತಿ ಹೇಳಿದ್ದಾರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ಅಂತ. ಆಮೇಲೆ ಪ್ರತಿ ಮಂತ್ರಿಗಳು ಕೂಡ ಅವರವರ ಇಲಾಖೆಗಳಲ್ಲಿ ಅಧಿಕಾರಿಗಳ ಮುಖಾಂತರ ಕೆಲವೊಂದು ಕೆಲಸಗಳಿಗೆ ಇಷ್ಟಂತ ಫಿಕ್ಸ್ ಮಾಡಿದ್ದಾರೆ. ಆಫೀಸರ್ಸು ಕೂಡ ದುಡ್ಡು ಕೊಟ್ಟು ಬಂದಿರ್ತಾರೆ, ಅವ್ರಿಗೂ ಕಾಸು ಆಗಬೇಕು, ಮಂತ್ರಿಗೂ ಕಾಸು ಮಾಡಿಕೊಡಬೇಕು, ಅವರು ಆ ಸೀಟಲ್ಲಿ ಇರಬೇಕು. ಇದು ಕೂಡ ನಡೀತಿರ್ತಕ್ಕಂಥದ್ದು. ಯಾರು ಕೆಲವರು ಹೇಳ್ತಾರೆ ಏನು ಮುಟ್ಟಿಲ್ಲ ಅಂತೇಳಿ, ಇವೆಲ್ಲವೂ ಫಿಕ್ಸಿಂಗ್ ಆಗ್ತಿದೆ. ಮತ್ತು ಶಾಸಕರುಗಳು ಫಿಕ್ಸಿಂಗ್, ಅವ್ರದ್ದು ಇದೇ ಕೆಲಸ. ಒಟ್ಟಾರೆ ಇದೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಮನೆಯೊಂದು 30 ಬಾಗಿಲು. ನೀರು ಇನ್ನು ಕಾಲುವೆಯಿಂದ ನೆಲ್ಲಿಗೆ ಬರಲಿಲ್ಲ ಅಂದರೆ ನೆಲ್ಲಿಲ್ಲಿ ಇದ್ದವ್ರಿಗೆ ಹೋಗ್ತಾರೆ. ಸೊ ಕಾಲುವೆಲ್ಲೇ ನಿಂತು ಹೋಗ್ತಾ ಇದೆ ಎಲ್ಲ ಅನ್ನೋ ಒಂದು ಅಸಮಾಧಾನ ಸದ್ಯಕ್ಕೆ ಕಾಣಿಸ್ತಾರೆ ಅಂತ. ಟ್ರಾನ್ಸ್ಫರಲ್ಲೆಲ್ಲ ಒಳ್ಳೆ ದುಡ್ಡು ಆಗ್ತಾ ಇತ್ತು ಲೋಕಲ್ MLAಗಳಿಗೆ, ಅಥವಾ ಕಾಮಗಾರಿ ಯಾವುದೂ ಬರ್ತಾ ಇಲ್ಲ ಅಂದಾಗ ನಮ್ಮ ಎಕ್ಸಿಸ್ಟೆನ್ಸ್ ಏನು ಇನ್ ಟರ್ಮ್ಸ್ ಆಫ್ ಮಾನಿಟರಿ ಬೆನಿಫಿಟ್ಸ್ ಅನ್ನೋ ಆಗ್ರಹ ಬರುತ್ತೆ. ಅದನ್ನ ಜನರ ಒಂದು ಆಶೋತ್ತರ. ಬಹುತೇಕ ಶಾಸಕರುಗಳು, ಮಂತ್ರಿಗಳು ಅವರೇ ಟೆಂಡರ್, ಅವರೇ ಕಾಂಟ್ರಾಕ್ಟರ್, ಅವ್ರ ಫ್ಯಾಮಿಲಿ ಅವ್ರಿಗೆ ಬೇಕಾದ್ರೆ ಹಾಕೊಂಡು ಅವರೇ ಮಾಡಿದ್ರೆ, ಹಂಗಾಗಿ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಎಲೆಕ್ಷನ್ ಟೈಮ್. ಹೌದು, ಮತ್ತೆ ಅವರೇ ಕಾಂಟ್ರಾಕ್ಟರ್, ಅವ್ರವ್ರ ಫ್ಯಾಮಿಲಿ ಮಾಡಿದ್ರೆ. ಇದರಿಂದ ತುಂಬಾ ಜನ ಕಾರ್ಯಕರ್ತರುಗಳು ಬೇಸರ ಆಗಿದೆ. ಏನು ಇವರೇ ವ್ಯವಹಾರ ಮಾಡಿಸ್ಬಿಡ, ನಾವು ಬದುಕಬೇಕಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರುಗಳು ಅವರ ಬಾಲ ಬುಡಕರು ಇಟ್ಕೊಂಡು ಕಾಂಟ್ರಾಕ್ಟ್ರು ಮತ್ತೊಂದು ಇದು ಮಾಡ್ತಿರ್ತಕ್ಕಂಥ. ನಿಮಗೆ ಗೊತ್ತಿರಲಿ, ಕೌನ್ಸಿಲಿಂಗ್ ಅಂತಾರಲ್ಲ, ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಅಂತಾರೆ. ಕೌನ್ಸಿಲಿಂಗ್ ಅಲ್ಲಿ ಆದ್ಮೇಲೆ ಟ್ರಾನ್ಸ್ಫರ್ ಆಗಬೇಕಲ್ಲ, ಕೊನೆಗೆ ಒಂದು ಫೈಲ್ ಹೋಗುತ್ತೆ, ಮಂತ್ರಿ ಬಳಿ ಹೋಗುತ್ತೆ, ಮಂತ್ರಿ ಡಿಸೈಡ್ ಮಾಡ್ತಾನೆ ಅಂದ್ರೆ ಅಲ್ಲಿ ಕಿಕ್ ಬ್ಯಾಕು, ಕಾಸಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಇದು ತುಂಬ ಭಾಳಷ್ಟು ಶಾಸಕರಿಗೆ ಅಸಮಾಧಾನ ಇರ್ತಕ್ಕಂಥದ್ದು. ಕೌನ್ಸಿಲಿಂಗ್ ಆದ್ಮೇಲೆ ಟ್ರಾನ್ಸ್ಫರ್ ಆದಮೇಲೆ ಮಂತ್ರಿ ಯಾಕದನ್ನ ತಡೆ ಹಿಡಿಬೇಕಂದ್ರೆ ಅವ್ರ ಪ್ರಶ್ನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಯಾವ ಮಟ್ಟಕ್ಕೆ ಇದೆ, ಯಾವ ವ್ಯವಸ್ಥೆ ಇದೆ, ಮಂತ್ರಿಗಳು ಯಾವ ಮಟ್ಟಕ್ಕೆ ದುಡ್ಡು ಬಾಚಕ್ಕೆ ತಯಾರಿ ಇದ್ದಾರೆ ಮತ್ತು ಯಾವ ಮಟ್ಟಕ್ಕೆ ಕಾಯ್ತಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಕಾಂಗ್ರೆಸ್ನ ಅಸಮಾಧಾನ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು